Hello students, welcome back to NEPPSC channel. So last video ಅಲ್ಲಿ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಕಲ್ತಿದ್ದೀರಾ. ಓಕೆನಾ? ಸೊ ಈ ವಿಡಿಯೋ ಅಲ್ಲಿ EAN ರೂಲ್ ಅಂದ್ರೆ ಏನು ಮತ್ತೆ ಅದರ ಒಂದು ಎಕ್ಸಾಂಪಲ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ EAN ಅಂದ್ರೆ ಫುಲ್ ಫಾರ್ಮ್ ಏನು? ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಅರ್ಥ. EAN ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂತ ಅರ್ಥ. ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಏನು ಹೇಳುತ್ತೆ ಮತ್ತೆ ಅದರ ಫಾರ್ಮುಲಾ ಏನು ಮತ್ತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ದ ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಆಲ್ಸೋ ನೋನ್ ಆಸ್ 18 ಎಲೆಕ್ಟ್ರಾನ್ ರೂಲ್. ನೆನ್ಪಿಟ್ಕೋಬೇಕು, 18 ಎಲೆಕ್ಟ್ರಾನ್ ರೂಲ್ ಅಂದ್ರೂ ಒಂದೇ, EAN ರೂಲ್ ಅಂದ್ರೂ ಒಂದೇ, ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂದ್ರೂ ಒಂದೇ. ಓಕೆನಾ? ಇಸ್ ಅ ಕಾನ್ಸೆಪ್ಟ್ ಯೂಸ್ಡ್ ಇನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಟು ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಅಂಡ್ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಸೊ ಇದನ್ನ ಸಿಡ್ಜ್ವಿಕ್ ಅವರು ಪ್ರಪೋಸ್ ಮಾಡ್ತಾರೆ. So according to this rule, the total number of electrons surrounding the metal ion in a complex compound is known as complex's effective atomic number. According to this concept, only that complex compound can be formed that will attain the noble gas configuration. ಏನ್ ಹೇಳುತ್ತೆ ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂತ ಹೇಳಿದ್ರೆ, ಮೆಟಲ್ ಅಯಾನ್ ನ ಯಾವ ಅಯಾನ್ಸ್ ಅಂದ್ರೆ ನಂಬರ್ ಆಫ್ ಅಯಾನ್ಸ್, ಇಷ್ಟು ನಂಬರ್ ಆಫ್ ಅಯಾನ್ಸ್ ಅರೌಂಡ್ ಆಗುತ್ತೆ ಅದನ್ನ ಕಾಂಪ್ಲೆಕ್ಸಸ್ ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಸೊ ಯಾವ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಅಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ರೀತಿ 18 ಎಲೆಕ್ಟ್ರಾನ್ಸ್ ನ ಅಥವಾ ನೋಬಲ್ ಗ್ಯಾಸ್ ನ ಏನು ಅಟಾಮಿಕ್ ನಂಬರ್ಸ್ ನ ಯಾವ ಒಂದು ಕಾಂಪೌಂಡ್ಸ್ ಯಾವ ಒಂದು ಕಾಂಪ್ಲೆಕ್ಸಸ್ ಅಟೈನ್ ಮಾಡುತ್ತೋ ಅದು ಮಾತ್ರ ತುಂಬಾ ಸ್ಟೇಬಲ್ ಅಂತ ಹೇಳ್ಬಿಟ್ಟು ಇದು ಹೇಳುತ್ತೆ. Formula ಏನು? The EAN of a complex can be calculated by the formula EAN is equal to atomic number that is denoted by Z minus oxidation number of the metal ion in the complex plus 2 times its coordination number. So first ಏನ್ ಮಾಡ್ತೀವಿ, atomic number minus oxidation number plus 2 times coordination number. So ಇದನ್ನ ಮಾಡಿದಾಗ ನಮಗೆ effective atomic number ಸಿಗುತ್ತೆ. ಓಕೆನಾ? ಸೊ ಈಗ ನಾನು ಎಕ್ಸಾಂಪಲ್ಸ್ ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಓಕೆನಾ? ಸೊ ನಮ್ಗೊಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಹೆಕ್ಸಾಮಿನ್ ಕೋಬಾಲ್ಟ್ ಕಾಂಪ್ಲೆಕ್ಸ್ ಒಂದಿದೆ. ಸೊ ಈಗ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸೊ ಕೋಬಾಲ್ಟ್ ಅಟಾಮಿಕ್ ನಂಬರ್ ಎಷ್ಟು CONH3 6 3+ ಕಾಂಪ್ಲೆಕ್ಸ್ ಇದೆ. ಓಕೆನಾ? ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಬಂದು ಕೋಬಾಲ್ಟ್ ಕೋಬಾಲ್ಟ್ ಗೆ ಅಟಾಮಿಕ್ ನಂಬರ್ ಬಂದು 27. ಮತ್ತೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅದರ ಒಂದು ಆಕ್ಸಿಡೇಷನ್ ಸ್ಟೇಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ +3 ಬರುತ್ತೆ. ಓಕೆನಾ? ಸೊ ಈಗ ಕೋಬಾಲ್ಟ್ ನ ಎಷ್ಟು ನಂಬರ್ ಆಫ್ ಅಮೋನಿಯಂ ಅಯಾನ್ಸ್ ಅರೌಂಡ್ ಆಗಿದೆ 6. ಸೊ ಅದರಿಂದ ಕೋಬಾಲ್ಟ್ ನ ಕೋಆರ್ಡಿನೇಷನ್ ನಂಬರ್ ಬಂದು 6 ಆಗುತ್ತೆ. ಓಕೆನಾ? ಸೊ ನಮ್ಗೆ ಈಗ EAN ಫಾರ್ಮುಲಾ ಅಲ್ಲಿ ಏನೇನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಲ್ಲ ಇದಾವೆ, ಕರೆಕ್ಟಾ? ಸೊ EAN ರೂಲ್ ಪ್ರಕಾರ EAN is equal to atomic number of CO minus oxidation number of CO plus 2 into number of ammonium ligands. ಸೊ ಇಲ್ಲಿ ಅಟಾಮಿಕ್ ನಂಬರ್ ಬಂದು 27 ಆಫ್ ಕೋಬಾಲ್ಟ್ minus oxidation state ಬಂದು +3. so minus of +3 is -3 itself plus 2 into number of ligands ಎಷ್ಟಿದೆ 6 ಇದೆ, that means 2 times 6 is 12. so ಅದರಿಂದ 27 minus 3 plus 12, so total ಆಗಿ ನಮಗೆ ಸಿಗುವಂತದ್ದು 36 ಬರುತ್ತೆ. ಓಕೆನಾ? This means that cobalt in this complex has an effective atomic number of 6 which is equal to atomic number of krypton. So 36 is the atomic number of krypton. ಕರೆಕ್ಟಾ? ಕ್ರಿಪ್ಟಾನ್ ನೋಬಲ್ ಗ್ಯಾಸ್ ನ ಒಂದು ನಂಬರ್ ಅದು. ಸೊ ಆದ್ರಿಂದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದ್ರೆ ಎಫೆಕ್ಟಿವ್ ಅಟಾಮಿಕ್ ನಂಬರ್ ಯಾವುದೇ ಒಂದು ನೋಬಲ್ ಗ್ಯಾಸ್ ನ ಅಟಾಮಿಕ್ ನಂಬರ್ ಗೆ ಈಕ್ವಲ್ ಆದಾಗ ಆ ಒಂದು ಕಾಂಪ್ಲೆಕ್ಸ್ ಏನಾಗಿರುತ್ತೆ, ಸ್ಟೇಬಲ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಈಗ ಸೆಕೆಂಡ್ ಎಕ್ಸಾಂಪಲ್ ನ ಹೇಳ್ತೀನಿ, FeCO5. ಸೊ ಇನ್ ದಿಸ್ ಕಾಂಪ್ಲೆಕ್ಸ್ ದ ಸೆಂಟ್ರಲ್ ಮೆಟಲ್ ಇಸ್ ಐರನ್. ಸೊ ಇಲ್ಲಿ ಐರನ್ ಗೆ ಅಟಾಮಿಕ್ ನಂಬರ್ ಬಂದು 26. ನಂಬರ್ ಆಫ್ ions surrounding Fe is 5 ions. Oxidation number ಬಂದು 0 ಯಾಕಂದ್ರೆ ನ್ಯೂಟ್ರಲ್ ಕಾಂಪ್ಲೆಕ್ಸ್, ಕರೆಕ್ಟಾ? in this complex it is 0. there are 5 carbonyl ligands attached to the iron. According to the EAN rule, so EAN is equal to atomic number of iron minus oxidation state of iron plus 2 into number of carbonyl ligands. so 26 ಬಂದು atomic number of iron minus oxidation state to 0 plus 2 into number of CO ligands ಬಂದು 5 ಇದಾವೆ, ಕರೆಕ್ಟಾ? 2 5s are 10. 26 minus 0 plus 10 which is equal to 36. 36 is the atomic number of krypton. so krypton ನ ಅಟಾಮಿಕ್ ನಂಬರ್ ಅಟೈನ್ ಮಾಡಿದೆ ಅಂದ್ರೆ ಈ ಒಂದು ಕಾಂಪ್ಲೆಕ್ಸ್ ಕೂಡ ಸ್ಟೇಬಲ್ ಅಂತ ಅರ್ಥ. ಓಕೆನಾ? ಸಿಂಪಲ್ ಆಗಿದೆ. EAN ರೂಲ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ, ಒಂದು ಎಕ್ಸಾಂಪಲ್ ಯಾವ್ದ ನೆನ್ಪಿ. ಓಕೆನಾ? ಸೊ that's it for today. If you like this video, please like, share and subscribe to my channel.
ಥ್ಯಾಂಕ್ಸ್ ಫಾರ್ ವಾಚಿಂಗ್.